ಹಂಗೆಲ್ಲ ಹೋಗೋದಲ್ಲ. ಚಾಮರಾಜಪೇಟೆಯಲ್ಲಿ ಹಣ ಹಂಚಿಕೆಯ ಆರೋಪ ಕೇಳಿಬಂದಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ಅನ್ನುವಂತೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಸೊ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಹಣವನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ. ಚಾಮರಾಜಪೇಟೆಯಲ್ಲಿ ಈ ರೀತಿ ಹಣವನ್ನ ಹಂಚಿಕೆ ಮಾಡ್ತಾ ಇರೋದು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಎಲೆಕ್ಷನ್ ಅಲ್ಲಿ ಈ ರೀತಿ ಎಲ್ಲ ಹಣ ಹಂಚಿಕೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿರುತ್ತೆ ಆಯೋಗ. ಬಟ್ ಇಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ಮತ ಹಾಕೋದಕ್ಕೆ, ವೋಟಿಂಗ್ ಬೂತ್ಗೆ ಯಾರೆಲ್ಲ ಹೋಗ್ತಿದ್ದಾರೆ ಅವರಿಗೆ ಅಲ್ಲಿ ದುಡ್ಡು ಕೊಟ್ಬಿಟ್ಟು ವೋಟ್ ಹಾಕಿ ಅನ್ನೋ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಆ ಹಣ ಹಂಚಿಕೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ಚಾಮರಾಜಪೇಟೆಯಲ್ಲಿ ಈ ರೀತಿ ಹಣ ಹಂಚಿಕೆ ಆಗಿರೋದು ಅನ್ನೋ ಮಾಹಿತಿ ಗೊತ್ತಾಗಿದೆ. ಇನ್ನು ಇವತ್ತಿನ ಮತದಾನದಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ನಾವು ನೋಡ್ತಾ ಇದ್ವಿ. ನವದಂಪತಿಗಳು ಯಾವ ರೀತಿ ವಿಶೇಷವಾಗಿ ಬಂದು ತಮ್ಮ ಕರ್ತವ್ಯವನ್ನ ಮೆರೆದಿದ್ದಾರೆ ಅಂತ. ಇದು ರಾಜಾಜಿನಗರದಲ್ಲಿ ಆಗಿರುವಂತ ಮತದಾನ. ಸೊ ನವದಂಪತಿ ನವಜೋಡಿಗಳು ಯಾವ ರೀತಿಯಾಗಿ ಬಂದು ವೋಟ್ ಹಾಕಿದ್ದಾರೆ ಅಂತ. ಸೊ ಮಡಿಕೇರಿ ಭಾಗದಲ್ಲೂ ನಾವು ಆ ವಿಶೇಷ ರೀತಿಯಲ್ಲಿ ಮದುವೆ ಆಗಿ ಬಂದ ತಕ್ಷಣ ತಮ್ಮ ಕರ್ತವ್ಯವನ್ನ ಮೆರೆದಿದ್ದನ್ನ ನೋಡಿದ್ವಿ ನವದಂಪತಿ. ತುಮಕೂರಿನಲ್ಲೂ ಕೂಡ ನೋಡಿದ್ವಿ. ಈಗ ರಾಜಾಜಿನಗರದಲ್ಲಿ ನವದಂಪತಿ ವೋಟ್ ಮಾಡೋ ಮುಖಾಂತರವಾಗಿ ಗಮನವನ್ನ ಸೆಳೆದಿದ್ದಾರೆ. ಸಮಾಜಕ್ಕೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಎಂತಹ ಬ್ಯುಸಿನೇ ಇರಲಿ, ಮದುವೆ ಅನ್ನೋದು ಜೀವನದಲ್ಲಿ ಒಂದು ಬಾರಿ ಆಗೋದು, ಅವತ್ತು ಸಾಕಷ್ಟು ಬ್ಯುಸಿ ಇರ್ತಾರೆ, ಆದ್ರೂ ಕೂಡ ಮತ ಚಲಾವಣೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರು ಕೂಡ ಇವತ್ತು ಮತದಾನವನ್ನ ಮಾಡಿದ್ದಾರೆ. ಅಭ್ಯರ್ಥಿಗಳು ಅಲ್ಲಲ್ಲಿ ಮತದಾನವನ್ನ ಮಾಡಿ ಮತದಾರರಿಗೆ ಕರೆಯನ್ನ ಕೊಡ್ತಾ ಇದ್ರು, ನೀವು ಬನ್ನಿ ವೋಟ್ ಮಾಡಿ ಅಂತ. ಇನ್ನು ಕೇವಲ 1 ಗಂಟೆ ಮಾತ್ರ ಬಾಕಿ ಇದೆ. ಸೊ ಎಲ್ಲ ಕೆಲಸ ಮುಗಿಸಿ ಮತದಾನಕ್ಕೆ ಕೊನೆ ಹಂತಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಕಾಣಿಸ್ತಾ ಇದೆ. ಸೊ ಕೆಲವು ಕಡೆ ಮಿಶ್ರ ಪ್ರತಿಕ್ರಿಯೆ ಇದೆ. ಸೊ ಕಾದು ನೋಡೋಣ ಏನು ಮಾಡ್ತಾರೆ ಜನ ಅಂತ ಹೇಳ್ಬಿಟ್ಟು ಕಾದು ನೋಡೋಣ. ಈಗ ಒಂದಷ್ಟು ನೀರಸ ಪ್ರತಿಕ್ರಿಯೆ ಏನ್ರಿಲ್ಲ. ಇವ್ರಿಗೆಲ್ಲ ಕೆಲಸ ಬೇಕು, ಇವ್ರಿಗೆಲ್ಲ ನೀರು ಬೇಕು, ಇವ್ರಿಗೆಲ್ಲ ಉದ್ಯೋಗ ಬೇಕು, ಇವ್ರಿಗೆಲ್ಲ ಸೈಟ್ ಬೇಕು, ಇವ್ರಿಗೆಲ್ಲ ರಸ್ತೆ ಬೇಕು. ವೋಟ್ ಹಾಕಕ್ಕೆ ಮಾತ್ರ ಟೈಮ್ ಇಲ್ಲ. 24 ಗಂಟೆನೂ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟ್ಟರು ಹಿಡ್ಕೊಂಡು ಕೂತಿರ್ತಾರೆ. ಇವ್ರಿಗೆಲ್ಲ ನೈತಿಕತೆ ಎಲ್ಲಿ ಬರುತ್ತೆ, ಇವ್ರಿಗೆ ಹಕ್ಕು ಎಲ್ಲಿ ಬರುತ್ತೆ, ಯಾವುದನ್ನು ಕೇಳ್ತಾರೆ, ಯಾತಕ್ಕೆ ಬೇಕು ಇವರಿಗೆ ಮತದಾನ? ಪ್ರಜಾಪ್ರಭುತ್ವದಲ್ಲಿ ಭಾಳ ದೊಡ್ಡದಂತ ಅಂದರೆ ಚುನಾವಣೆ. ಆ ಚುನಾವಣೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ತಕ್ಕಂಥದ್ದೇ ಒಂದು ಹಬ್ಬ, ಫೆಸ್ಟಿವಲ್ ಅಂತ, ಡೆಮಾಕ್ರಸಿ ಫೆಸ್ಟಿವಲ್ ಅಂತ ಕರೀತಾರೆ. ಆದರೆ ಇವತ್ತು ಈ ನಾಗರಿಕರು ಅಂತ ಏನು ಕರ್ಸ್ಕೋತಾರೆ, ಬುದ್ಧಿವಂತರು ಅಂತ ಏನು ಕರ್ಸ್ಕೋತಾರೆ, ಅವರು ಮನೆಯಿಂದ ಈಚೆ ಬರೋದಕ್ಕೂ ಕೂಡ ಏನೋ ಭಾಳ ಕಷ್ಟ. ಅವ್ರಿಗೆ ಟ್ರಾಫಿಕ್ ಜಾಮ್ ಅಂತನೋ, ರಜಾ ಅಂತನೋ, ಬೇರೆ ರೀತಿಯಲ್ಲಿ. ಬಹುಶಃ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಚಿಂತನೆಗಳನ್ನು ಸರ್ಕಾರ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲನೂ ಫೇಸ್ಬುಕ್ಕಲ್ಲೇ, ವಾಟ್ಸಪ್ಪಲ್ಲೇ ನೋಡ್ಬಿಡೋಂಗಿದ್ರೆ ಮುಂದಕ್ಕೆ ಇನ್ನೂ ಬೇರೆ ಏನೇನು ಮಾಡಬೇಕು ಕಾದು ನೋಡೋಣ. ಒಟ್ಟಾರೆಯಾಗಿ ಜನ ಬಂದು ಮತದಾನದಲ್ಲಿ ಪಾಲ್ಗೊಳ್ಬೇಕು. ಅಟ್ಲೀಸ್ಟ್ ಹಳ್ಳಿಯವ್ರನ್ನ ನೋಡಾರು ಕಲ್ತ್ಕೊಂಡು